ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ವರ್ಣಮಾಲೆಯ ವಿಷಯವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅದರ ವಿಷಯವನ್ನು ಇಂದಿನ ತರಗತಿಯಲ್ಲಿ ನಾವು ಮುಂದುವರಿಸೋಣ. ನೇರವಾಗಿ ವಿಷಯಕ್ಕೆ ಬರ್ತೀನಿ ಮಕ್ಕಳೇ. ಇಂದಿನ ತರಗತಿಯಲ್ಲಿ ಅಥವಾ ವಿಡಿಯೋದಲ್ಲಿ ವರ್ಣ ಅಂದ್ರೇನು, ಹಾಗೆಯೇ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳು ಬರ್ತವೆ, ಹಾಗೆ ವರ್ಣಮಾಲೆಯಲ್ಲಿ ಬರುವಂತಹ ವಿಧಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾತ್ರ ನಾವು ತಿಳ್ಕೊಂಡಿದ್ವಿ. ಈ ದಿವಸ ಅದರ ವಿಧಗಳನ್ನು ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೆನಪಿರಲಿ, ಒಟ್ಟು ಅಕ್ಷರಗಳ ಸಂಖ್ಯೆ ನಿಮಗೆ ನೆನಪಿದೆ ಅಂತ ನಾನು ಅಂದ್ಕೊಳ್ತೀನಿ. ಒಟ್ಟು ಎಷ್ಟು ಅಕ್ಷರಗಳು? 49 ಅಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿದ್ದಾವೆ. ಈ 49 ಅಕ್ಷರಗಳನ್ನು ಮುಖ್ಯವಾಗಿ 3 ವಿಧಗಳನ್ನಾಗಿ ಮಾಡಲಾಗಿದೆ. ಅವು ಯಾವ್ಯಾವು ಅಂಥೇಳಿ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಒಂದನೇದು ಸ್ವರಗಳು, ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ಎರಡನೆಯದು ಯೋಗವಾಹಗಳು, ಯೋಗವಾಹಗಳು ಅಥವಾ ಯೋಗವಾಹಕಗಳು ಅಂತಲೂ ಕೂಡ ಕರೀತಾರೆ, ತಪ್ಪೇನಿಲ್ಲ. ಇನ್ನು ಮೂರನೇದಾಗಿರ್ತಕ್ಕಂತಹ ವಿಧ ಯಾವುದು ಅಂತ ಹೇಳಿದ್ರೆ ವ್ಯಂಜನಗಳು. ಮೂರನೆಯದಾಗಿರ್ತಕ್ಕಂತಹ ವಿಧ ವ್ಯಂಜನಗಳು. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಂದೊಂದು ವಿಧವನ್ನು ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಈಗ ನೇರವಾಗಿ ಮೊದಲನೇದಾಗಿರ್ತಕ್ಕಂತಹ ವಿಧ ಯಾವುದು ಅಂತ ಹೇಳಿದ್ರೆ ಸ್ವರಗಳ ಬಗ್ಗೆ ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ. ನೇರವಾಗಿ ನಾನು ಇಲ್ಲೇ ಬರ್ತೀನಿ. ಸ್ವರಗಳು ಅಂದರೆ ಏನು, ಫಸ್ಟ್ ನಾವು ಅದರ ಬಗ್ಗೆ ತಿಳಿಬೇಕು ಮಕ್ಕಳೇ. ಯಾವುದ್ರ ಬಗ್ಗೆ? ಸ್ವರಗಳ ಬಗ್ಗೆ ಅಥವಾ ಸ್ವರಾಕ್ಷರಗಳ ಬಗ್ಗೆ ನಾವು ತಿಳಿಬೇಕು. ಇದಕ್ಕೆ ಇದರದೇ ಆಗಿರ್ತಕ್ಕಂತಹ ಒಂದು ವ್ಯಾಖ್ಯಾನ ಇದೆ ಮಕ್ಕಳೇ. ನಿಮಗೆ ಗೊತ್ತಿರಲಿ, ಪ್ರತಿಯೊಂದು ವ್ಯಾಕರಣಾಂಶವನ್ನು ಕೂಡ ನಾವು ಅದರ ವ್ಯಾಖ್ಯಾನದ ಮೂಲಕನೇ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಎಲ್ಲ ಅಕ್ಷರಗಳನ್ನು ವಿಭಾಗವನ್ನು ಏನು ಮಾಡಿದ್ದೀವಿ, ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಂತೇಳಿ, ಇನ್ನು ಮತ್ತಿದ್ರೊಳಗಡೆ ವಿಧಗಳು ಬರ್ತಾ ಹೋಗ್ತವೆ. ಹಂಗಂದ್ರೆ ಏನು ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ವ್ಯಾಖ್ಯಾನ ಇದೆ. ಹಾಗೆ ನೋಡಿದರೆ ಸ್ವರಗಳು ಅಂದ್ರೆ ಏನು, ನಾನು ಅದರ ವ್ಯಾಖ್ಯಾನವನ್ನು ನಿಮಗೆ ಇಲ್ಲೇ ತಿಳಿಸ್ತೀನಿ ಮಕ್ಕಳೇ. ಗಮನ ಕೊಡಿ. ಸ್ವತಂತ್ರವಾಗಿ ಉಚ್ಚರಿಸುವ, ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಥವಾ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನೇ ಸ್ವರಗಳು ಅಂತ ಹೇಳಿ ಕರೀತಾರೆ. ಅಥವಾ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಕರೆದಿದ್ದಾರೆ? ಸ್ವರಗಳು ಎಂದು ಕರೆಯಲಾಗಿದೆ. ಇದು ನಾವು ಸ್ವರಗಳು ಅಂದ್ರೇನು ಅನ್ನೋದಕ್ಕೆ ಕೊಡುವಂತಹ ವ್ಯಾಖ್ಯಾನ ಮಕ್ಕಳೇ. ತುಂಬ ಚೆನ್ನಾಗಿ ನೀವು ನೆನಪಲ್ಲಿ ಇಟ್ಕೋಬೇಕು. ನಾವು ವರ್ಣಮಾಲೆಯ ಮೊದಲನೆಯ ವಿಧಕ್ಕೆ ಹೋಗ್ತಾ ಇದ್ದೀವಿ. ಸ್ವರಗಳ ಬಗ್ಗೆ ಏನಿದೆ? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಏನಂತ ಕರೆದಿದ್ದಾರೆ? ಸ್ವರಗಳು ಅಂಥೇಳಿ ಕರೆದಿದ್ದಾರೆ. ಹಾಗಾದರೆ ಒಟ್ಟು ಸ್ವರಗಳು ಎಷ್ಟಿದಾವೆ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ? ಅವುಗಳ ಸಂಖ್ಯೆ ನಮಗೆ ತಿಳಿದಿರಬೇಕು. ಹೇಳ್ತೀನಿ, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 13. ಅವು ಯಾವ್ಯಾವು? ಉದಾಹರಣೆಯ ಸಮೇತನೇ ನಾವು ಆ ಅಕ್ಷರಗಳನ್ನು ನೋಡ್ತಾ ಹೋಗೋಣ. ಎಲ್ಲರೂ ಸರಿಯಾಗಿ ಗಮನಿಸಿ. ಇಲ್ಲಿ ನೋಡಿ, ಆ, ಆ, ಈ, ಉ, ಊ, ರು, ಎ, ಐ,
ಓ, ಓ, ಕೊನೆಯ ಅಕ್ಷರ ಔ. ಸ್ವರಗಳ ಸಂಖ್ಯೆ 13 ಅಂತ ನಾನು ಹೇಳಿದೆ. ನೀವಿಲ್ಲೆಲ್ಲರೂ ಕೂಡ ಗಮನಿಸಿ. ಸ್ವರಗಳು 13 ಇರೋದಾದ್ರೆ ನಾವೊಂದ್ಸಲ ಎಣಿಸ್ಬಿಡೋಣ. ಇಲ್ಲೆಲ್ಲರೂ ಕೂಡ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13. ಒಟ್ಟು 13 ಅಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಏನಿದಾವೆ? ಸ್ವರಗಳು ಇದ್ದಾವೆ ಅಥವಾ ಸ್ವರಾಕ್ಷರಗಳು ಇದ್ದಾವೆ. ಇಲ್ಲಿ ಸ್ವರಗಳು ಅನ್ನುವಂತಹ ಡೆಫಿನೇಷನ್, ವ್ಯಾಖ್ಯಾನ ಏನಿದೆ, ಅದರ ಅರ್ಥವನ್ನು ಒಂದು ಸ್ವಲ್ಪ ಗಮನಿಸೋಣ ಮಕ್ಕಳೇ. ಏನಿದೆ ಹೇಳಿ? ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯಲಾಗಿದೆ. ನೀವು ಈ ಪದದ ಮೇಲೆ ನಿಮ್ಮ ಗಮನ ಇರಬೇಕು. ಯಾವ ಪದದ ಮೇಲೆ? ಸ್ವತಂತ್ರವಾಗಿ ಉಚ್ಚರಿಸುವ. ಸ್ವತಂತ್ರ ಅಂದ್ರೆ ಆ ಅಕ್ಷರಗಳನ್ನು ನಾವು ಉಚ್ಚಾರಣೆ ಮಾಡೋದಿಕ್ಕೆ ಬೇರೊಂದು ಅಕ್ಷರದ ಅವಶ್ಯಕತೆ ಇಲ್ಲ. ಅವು ಸ್ವತಂತ್ರವಾಗಿ ಹುಟ್ಟುಕೊಂಡಿರವು, ಸ್ವತಂತ್ರವಾಗಿ ಉಚ್ಚಾರಣೆಯನ್ನ ಮಾಡ್ತೀವಿ ನಾವು. ಇಲ್ಲಿ ನೋಡಿ, ಆ ಅಕ್ಷರಗಳಲ್ಲಿ ಮೊದಲನೇ ಅಕ್ಷರ ಯಾವುದು? ನಮ್ಮ ವರ್ಣಮಾಲೆಯ ಮೊದಲನೇ ಅಕ್ಷರ ಆ. ಈ ಆ ಅನ್ನುವಂತಹ ಅಕ್ಷರ ಅದು ತಾನಾಗಿ ಸ್ವತಂತ್ರವಾಗಿ ಹುಟ್ಕೊಂಡಿರ್ತಕ್ಕಂಥದ್ದು, ರಚನೆಯಾಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಬೇರೆ ಯಾವುದೇ ಅಕ್ಷರವನ್ನ ಸೇರಿಸಿ ಆ ಅಕ್ಷರವನ್ನ ಬರೆಯುವ ಪ್ರಯತ್ನ ಮಾಡಿಲ್ಲ ಅಥವಾ ಅದು ಹುಟ್ಟುಕೊಂಡಿಲ್ಲ. ನಿಮಗೆ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ವ್ಯಂಜನಗಳು ಬರ್ತವೆ. ನೆಕ್ಸ್ಟ್ ಮುಂದಿನ ವಿಧ ಬರುತ್ತೆ ಮಕ್ಕಳೇ, ಮುಂದಿಂದು. ಅಥವಾ ಯೋಗವಾಹಕಗಳು ಕೂಡ ಆಗಿರಬಹುದು. ನಾವು ವ್ಯಂಜನ ಏನ್ ಮಾಡ್ತೀವಿ ಹೇಳಿ? ನಿಮಗೆ ಬೇಕಾದ್ರೆ ನಾನು ಇಲ್ಲೊಂದು ಉದಾಹರಣೆಯನ್ನ ಕೊಡ್ತೀನಿ. ಏನು ಅಂತ ಹೇಳಿದ್ರೆ ನೋಡಿ, ನಾವು ಈಗ ಒಂದು ಕ, ಈ ವ್ಯಂಜನಕ್ಕೆ ನಾವು ಏನ್ ಸೇರಿಸ್ತೀವಿ ಅಂತ ಹೇಳಿದ್ರೆ ಆ ಸೇರಿಸಿಬಿಟ್ಟು ಏನ್ ಮಾಡ್ತೀವಿ? ಕ ಅನ್ನುವಂತಹ ಪೂರ್ಣ ಪ್ರಮಾಣದ ವ್ಯಂಜನವನ್ನ ಬರಿತೀವಿ. ಅಂದ್ರೆ ವ್ಯಂಜನ ಅಕ್ಷರ ಉಂಟಾಗಬೇಕು ಅಂದ್ರೆ ವ್ಯಂಜನಕ್ಕೆ ನಾವು ಏನು ಸೇರಿಸ್ತೀವಿ? ನಾವು ಸ್ವರಾಕ್ಷರವನ್ನ ಸೇರಿಸ್ತೀವಿ. ಆದ್ರೆ ಅದೇ ರೀತಿ ಸ್ವರಾಕ್ಷರಕ್ಕೆ ನಾವು ಅದರ ಜೊತೆಯಲ್ಲಿ ಯಾವುದೇ ಬೇರೆ ಅಕ್ಷರಗಳನ್ನ ಸೇರಿಸೋದಿಲ್ಲ. ಅವು ಸರ್ವ ಸ್ವತಂತ್ರವಾದಂತಹ ಅಕ್ಷರಗಳು, ನೇರವಾಗಿ ಹುಟ್ಕೊಂಡಿರ್ತಕ್ಕಂತಹ ನಮ್ಮ ಭಾಷೆಯ ಅಕ್ಷರಗಳು. ಹಾಗಾಗಿ ಅವುಗಳನ್ನ ಏನಂತ ಕರೆದಿದ್ದೀವಿ? ಸ್ವತಂತ್ರವಾಗಿ ಉಚ್ಚರಿಸಲಾಗುವ, ಯಾವುದೇ ಇನ್ನೊಂದು ಅಕ್ಷರದ ಸಹಾಯವಿಲ್ಲದೆ ಅವುಗಳನ್ನ ಇದ್ದ ರೀತಿಯಲ್ಲೇ, ಇರುವ ರೀತಿಯಲ್ಲೇ ಉಚ್ಚಾರಣೆ ಮಾಡುವ ಅಕ್ಷರಗಳು ಅವಾಗಿರೋದ್ರಿಂದ ನಾವು ಅವನ್ನ ಏನಂತ ಕರೆದಿದ್ದೀವಿ? ಸ್ವರಗಳು ಅಂತ ಹೇಳಿ ಕರೆದಿದ್ದೀವಿ. ಅಂತಹ ಸ್ವರಾಕ್ಷರಗಳು ಒಟ್ಟು ಎಷ್ಟಿದಾವೆ ಮಕ್ಕಳೇ? ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 13 ಅಕ್ಷರಗಳಿದ್ದಾವೆ. ನಾವು ಸರಳವಾಗಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಆದಿಂದ ಔವರೆಗೂ ಇರುವಂತಹ ಅಕ್ಷರಗಳು ಕ್ರಮಬದ್ಧವಾಗಿ, ಕ್ರಮಾನುಗತವಾಗಿ, ಎಲ್ಲಿಂದ? ಆ ಇಂದ ಹಿಡಿದು ಔವರೆಗೂ ಬರುವಂತಹ ಅಕ್ಷರಗಳೆಲ್ಲವೂ ಏನಾಗಿದ್ದಾವೆ? ಸ್ವರಾಕ್ಷರಗಳು ಆಗಿದ್ದಾವೆ ಅಥವಾ ಸ್ವರಗಳಾಗಿದ್ದಾವೆ. ಆಮೇಲೆ ಇಲ್ಲೊಂದು ವಿಷಯ ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಈ ಮೊದಲ 2 ಅಕ್ಷರಗಳದವಲ್ಲ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ, ಸ್ವರಗಳಲ್ಲೂ ಬರ್ತಾವು. ಆ, ಆ ಅನ್ನುವಂತಹ ಈ ಅಕ್ಷರಗಳೇನಿದಾವೆ, ಇವನ್ನ ನಾವು ಕನ್ನಡ ವರ್ಣಮಾಲೆಯ ಮೂಲ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಮೂಲ ಅಕ್ಷರಗಳು ಅಂದ್ರೆ ಮೊದಲ ಅಕ್ಷರಗಳು. ಇವು ಕನ್ನಡ ವರ್ಣಮಾಲೆಯ ಮೂಲ ಅಕ್ಷರಗಳು. ಯಾಕೆ ಅಂತಂದು ಹೇಳಿದ್ರೆ, ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ನಮ್ಮ ಅಕ್ಷರಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ದಾರೆ. ಮೊದಲು ಪ್ರಾರಂಭ ಆಗೋದೇ ಆ ಅನ್ನೋ ಅಕ್ಷರಗಳಿಂದನೇ ನಮ್ಮ ವರ್ಣಮಾಲೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಇವು ಕನ್ನಡದ ಮೂಲ ಅಕ್ಷರಗಳು. ಅದರ ಬದಲಾಗಿ ಮೊದಲು ಉ ಉ ಏಳಿ, ಅಥವಾ ಈ ಏಳಿ, ಅಥವಾ ಎ ಏಳಿ, ಆಮೇಲೆ ಆ ಹೇಳೋದಿಲ್ಲ. ನಾವು ಮೊದಲು ಹೇಳೋದೆ ಆ ಅಕ್ಷರಗಳನ್ನೇ ನಾವು ಬಳಸ್ತೀವಿ, ಪ್ರಾರಂಭ ಮಾಡ್ತೀವಿ, ಹೇಳ್ತೀವಿ. ಹಾಗಾಗಿ ಇದು ಕನ್ನಡ ವರ್ಣಮಾಲೆಯಲ್ಲಿ ಮೊದಲ ಈ 2 ಅಕ್ಷರಗಳನ್ನ ಮೂಲಾಕ್ಷರಗಳು ಅಂತ ಹೇಳಿ ಕರಿತೀವಿ. ಆ ಮೂಲಾಕ್ಷರಗಳು ಸಹ ನಮಗೆ ಮೊದಲು ಕಣ್ಣಿಗೆ ಕಾಣೋದು ಬರೋದು ಎಲ್ಲಿ ಅಂತ ಹೇಳಿದ್ರೆ, ಕನ್ನಡ ವರ್ಣಮಾಲೆಯ ವಿಧಗಳನ್ನ ಮಾಡಿದಾಗ ಸ್ವರಗಳಲ್ಲಿ ಮೊದಲು ನಾವು ಅವುಗಳನ್ನ ಕಾಣ್ತಾ ಹೋಗ್ತೀವಿ. ಒಟ್ಟಾರೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ವರಗಳು ನಮ್ಮಲ್ಲಿ ಇರೋದೆಷ್ಟು? 13 ಅಕ್ಷರದ ಸ್ವರಗಳು ನಮ್ಮಲ್ಲಿದ್ದಾವೆ.
ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳನ್ನೇ ಏನಂತ ಕರೆದ್ವಿ ನಾವು? ಸ್ವರಗಳು ಅಂತ ಹೇಳಿ ಕರೆದ್ವಿ. ಈಗ ಇಂತಹ 13 ಅಕ್ಷರದ ಸ್ವರಗಳಲ್ಲಿ ಮತ್ತೆ ಮುಖ್ಯವಾಗಿ 3 ರೀತಿಯ ಸ್ವರಗಳನ್ನ ವಿಭಾಗ ಮಾಡಿದ್ದಾರೆ ಮಕ್ಕಳೇ. ಮತ್ತೆ 3 ರೀತಿಯ ವಿಭಾಗಗಳು. ಅವು ಯಾವ್ಯಾವು ಅನ್ನೋದನ್ನ ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತೀನಿ. ಮೊದಲನೇದು ರಸ್ವ ಸ್ವರ. ಮೊದಲನೇದು ಯಾವುದು? ರಸ್ವ ಸ್ವರ ಅಂತ ಮಾಡಿದ್ದಾರೆ. ಎರಡನೇದು ದೀರ್ಘ ಸ್ವರ ಅಂತ ಇದೆ. ಎರಡನೇದು ದೀರ್ಘ ಸ್ವರಗಳು ಅಂತ ಮಾಡಿದ್ದಾರೆ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಪ್ಲುತ ಸ್ವರ ಅನ್ನುವಂತಹ ಹೆಸರಿನ ಕೆಲವು ಸ್ವರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ನಿಮಗೆ ಸಿಗ್ತವೆ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬರುವ ಸ್ವರಗಳನ್ನ ಎಷ್ಟು ವಿಧ ಮಾಡಿದ್ದಾರೆ? 3 ವಿಧಗಳನ್ನ ಮಾಡಿದ್ದಾರೆ. ಒಂದನೇದು ರಸ್ವ ಸ್ವರ, ಎರಡನೇದು ದೀರ್ಘ ಸ್ವರ, ಮೂರನೇದಾಗಿರ್ತಕ್ಕಂಥದ್ದು ಪ್ಲುತ ಸ್ವರ. ಅವು ಯಾವ್ಯಾವು ಅನ್ನೋದನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಬರೋಣ. ಮೊದಲನೇದಕ್ಕೆ ಬರ್ತೀನಿ ಮಕ್ಕಳೇ. ನಾನು ಮೊದಲನೇದಕ್ಕೆ ಯಾವುದದು ಸ್ವರಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ರಸ್ವ ಸ್ವರ. ಮೊದಲನೇದು ಯಾವುದು? ರಸ್ವ ಸ್ವರ. ಹೀಗಂದ್ರೆ ಏನು? ಅದರ ವ್ಯಾಖ್ಯಾನದ ಜೊತೆಯಲ್ಲೇ ನಾವು ನೋಡ್ತಾ ಹೋಗೋಣ. ಇದರ ವ್ಯಾಖ್ಯಾನವನ್ನು ನಾನಿಲ್ಲಿ ಬರೀತೀನಿ ಮಕ್ಕಳೇ, ಗಮನ ಕೊಡಿ. ಒಂದು ಮಾತ್ರೆಯ ಕಾಲಾವಧಿಯಲ್ಲಿ, ಎಷ್ಟು ಮಾತ್ರೆಯ ಕಾಲಾವಧಿಯಲ್ಲಿ? ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ, ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನು ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ರಸ್ವ ಸ್ವರಗಳು. ರಸ್ವ ಸ್ವರಗಳು ಎಂದು ಕರೆಯುವರು. ಇದು ರಸ್ವ ಸ್ವರಕ್ಕೆ ಇರುವಂತಹ ವ್ಯಾಖ್ಯಾನ ಮಕ್ಕಳು. ಏನಿದೆ? ಒಂದು ಮಾತ್ರೆಯ ಕಾಲಾವಧಿಯಲ್ಲಿ. ಅದ್ರ ಬಗ್ಗೆ ಹೇಳ್ತೀನಂತೆ. ಹಾಗಾದ್ರೆ ಆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸ್ತಕ್ಕಂತಹ ರಸ್ವ ಸ್ವರಗಳು ಯಾವ್ಯಾವು? ಅವು ಎಷ್ಟಿದಾವೆ? ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ, ಗಮನ ಕೊಡಿ. ಅವು ಯಾವ್ಯಾವ ಅಂದ್ರೆ ಆ, ಈ, ಉ, ಹಾಗೆ ರು, ಹಾಗೆ ಎ, ಅದಾದ್ಮೇಲೆ ಓ. ಒಟ್ಟು ಇರೋದು ಎಷ್ಟು ಅಂದ್ರೆ ಮಕ್ಕಳೇ ರಸ್ವ ಸ್ವರಗಳ ಸಂಖ್ಯೆ 6. ತುಂಬಾ ಚೆನ್ನಾಗಿ ನೀವು ಅದನ್ನ ನೆನ್ಪಿಟ್ಕೋಬೇಕು. ಯಾವ ಅಕ್ಷರಗಳ ಸಂಖ್ಯೆ? ರಸ್ವ ಸ್ವರಗಳ ಸಂಖ್ಯೆ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಂದ್ರೆ 6. ಅಂದ್ರೆ ಒಟ್ಟು ಇರುವ ಸ್ವರಗಳ ಸಂಖ್ಯೆ 13. 13ರಲ್ಲಿ ರಸ್ವ ಸ್ವರಗಳ ಸಂಖ್ಯೆ 6. ಇದ್ರ ಮೇಲೆನೆ ನೀವು ಲೆಕ್ಕ ಹಿಡಿಬಹುದು. ಹಾಗಾದ್ರೆ ಮುಂದೆ ಬರುವ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೆ 13ರಲ್ಲಿ 6 ಕಳೆದು ಬಿಟ್ರೆ ನಿಮಗೆ ಸಿಗುವ ಸಂಖ್ಯೆ 7. ಇನ್ನು ಉಳಿದ 7 ಅಕ್ಷರಗಳು ಯಾವುದಕ್ಕ ಸಿಗುತ್ತೆ ಅಂತ ಹೇಳಿದ್ರೆ ದೀರ್ಘ ಸ್ವರಗಳಿಗೆ ಸಿಕ್ಬಿಡತತಿ. ಅದನ್ನು ನಾನು ಮುಂದೆ ಹೇಳ್ತೀನಂತೆ. ಹಾಗಾದ್ರೆ ಇಲ್ಲಿ ಸ್ವಲ್ಪ ಗಮನ ಕೊಡಿ ಮಕ್ಕಳೇ. ಏನಿದು ಒಂದು ಮಾತ್ರೆಯ ಕಾಲಾವಧಿ? ಇಲ್ಲಿದೆ ಪದ, ಏನಿದೆ? ಒಂದು ಮಾತ್ರೆಯ ಕಾಲಾವಧಿ. ಮಾತ್ರೆ ಇದು ಛಂದಸ್ಸಿನಲ್ಲಿ ಬಳಕೆಯಾಗುವಂತಹ ಪದ ಮಕ್ಕಳೇ. ಅದು ವರ್ಣಮಾಲೆಗೂ ಕೂಡ ಸಂಬಂಧಪಡುತ್ತೆ, ತಪ್ಪೇನಿಲ್ಲ. ಮಾತ್ರೆ ಅಂದ್ರೆ ನಾವು ಕನ್ನಡದ ಅಕ್ಷರಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಒಂದೊಂದು ಅಕ್ಷರ ಒಂದೊಂದು ಸಮಯವನ್ನ ತೆಗೆದುಕೊಳ್ತದೆ. ಅಂದ್ರೆ ಒಂದು ಅಕ್ಷರ ಉಚ್ಚಾರಣೆಗೆ ತೆಗೆದುಕೊಳ್ಳುವ ಕಾಲವನ್ನು ಅಳೆಯುವ ಮಾಪನಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಮಾತ್ರೆಗಳು ಅಂತ ಹೇಳಿ ಕರಿತೀವಿ. ನಿಮಗೆಲ್ಲ ಕೂಡ ಗೊತ್ತಿರಬೇಕು. ನಾನಿಲ್ಲಿ ನಿಮಗೆ ಚಿಕ್ಕದಾಗಿ ತೋರಿಸ್ತೀನಿ ಮಕ್ಕಳೇ. 2 ಮಾತ್ರೆಗಳು ಅಂತ ಯಾವ ಬರ್ತಾವಪ್ಪ ಅಂದ್ರೆ, ಒಂದು ಲಘು ಅಂತ ಇದೆ, ಇದು ಛಂದಸ್ಸಿನಲ್ಲಿ ಬರುವಂತಹ ಮಾತ್ರೆ.
ಒಂದು ಯಾವುದು ಲಘು ಅಂತ ಬರ್ತತಿ, ಇನ್ನೊಂದು ಈ ಗಣಿತದಲ್ಲಿ ಕಳೆಯುವ ಚಿಹ್ನೆ ಮಕ್ಕಳೇ, ಮೈನಸ್ ಆಕಾರದ್ದು, ಇದಕ್ಕೆ ಗುರು ಅಂತ ಹೇಳ್ತಾರೆ. ಇವು ನಿಮಗೆ ಛಂದಸ್ನಲ್ಲಿ ಗೊತ್ತಿರಬೇಕು. ಲಘು ಒಂದು ಸಂಖ್ಯೆಯನ್ನ ಬೆಲೆಯನ್ನ ಹೊಂದಿರುವಂಥದ್ದು, ಗುರು ಎರಡು ಸಂಖ್ಯೆಯನ್ನ ನಿರ್ಧರಿಸ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ರಸ್ವ ಸ್ವರ ಅಂದ್ರೆ ಒಂದು ಮಾತ್ರೆಯ ಕಾಲಾವಧಿ. ನೀವು ಸ್ವರಗಳಲ್ಲಿ ಗಮನಿಸ್ರಿ, ಒಂದು ಅಕ್ಷರವನ್ನ ನಾವು ಕಡಿಮೆ ಏನದು ಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ, ಇನ್ನೊಂದನ್ನ ಹೆಚ್ಚು ಸಮಯ ತಗೊಂಡು ಉಚ್ಚಾರಣೆ ಮಾಡ್ತೀವಿ. ಅದೇ ಮಕ್ಕಳೇ, ಇಲ್ಲಿ ಗಮನ ಕೊಡಿ. ಲಘು ಅನ್ನೋದು ಗೊತ್ತಾಗಿರ್ಬೇಕು ನಿಮಗೆ. ಲಘು ಅನ್ನೋದು ಈ ಇಂಗ್ಲಿಶಿನ ಯು ಆಕಾರದ ಚಿಹ್ನೆಯಲ್ಲಿ ಕಾಣಿಸುತ್ತೆ, ಅದಕ್ಕೆ ನಾವು ಲಘು ಅಂತ ಕರಿತೀವಿ. ಅದರ ಬೆಲೆ ಎಷ್ಟು ಅಂದ್ರೆ 1. ಹಾಗೇನೆ ಇಲ್ಲಿ ನೀವು ಗಣಿತದಲ್ಲಿ ಕಳೆಯುವ ಚಿಹ್ನೆ ಬರ್ತತಿ ಮೈನಸ್ ಆಕಾರದಲ್ಲಿ, ಅದಕ್ಕೆ ನಾವು ಏನಂತೀವಪ್ಪ ಅಂದ್ರೆ ಗುರು ಅಂತೀವಿ. ಅದರ ಬೆಲೆ ಎಷ್ಟು ಅಂತ ಹೇಳಿದ್ರೆ 2. ಲಘು ಅಂದ್ರೆ 1, ಗುರು ಅಂದ್ರೆ 2. ಅಂದ್ರೆ ಕನ್ನಡದ ಅಕ್ಷರಗಳು ಉಚ್ಚಾರಣೆಗೆ ತೆಗೆದುಕೊಳ್ಳುವ ಸಮಯವನ್ನ ನಾವು ಈ ಮಾತ್ರೆಗಳ ಸಹಾಯದಿಂದ ಅದನ್ನ ಅಳಿತೀವಿ. ನಾವು ಒಂದು ಮಾತ್ರೆಯ ಕಾಲಾವಧಿ ಅಂದ್ರೆ ಲಘು, ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುವಂತಹ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ, ರಸ್ವ ಸ್ವರ ಅಂತ ಹೇಳಿ ಕರಿತೀವಿ. ಹಾಗೇನೆ ಗುರು ಅಂದ್ರೆ ದೀರ್ಘ ಸ್ವರಗಳು, ಅವು ಸ್ವಲ್ಪ ರಸ್ವ ಸ್ವರಕ್ಕಿಂತ ಜಾಸ್ತಿ ಸಮಯವನ್ನು ತಗೊಳ್ತಾವೆ, ಹೆಚ್ಚಿನ ಸಮಯ ತಗೊಳ್ತಾವೆ. ಅದನ್ನು ನಾವು ಗುರುವಿನಿಂದ ಗುರುತಿಸ್ತಾ ಹೋಗ್ತೀವಿ. ಇದು ನೀವು ಛಂದಸ್ನಲ್ಲಿ ಬಂದಾಗ ಇನ್ನು ಹೆಚ್ಚಿನ ವಿಷಯವನ್ನ ಹೇಳ್ತೀನಂತೆ. ಇನ್ನೂ ಒಂದು ಸರಳವಾಗಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಬಹಳ ತಿಳಿದಂತಹ ಕನ್ನಡದ ವಿಷಯ ಪಂಡಿತರು ಹೇಳ್ತಾರೆ, ಏನು ಒಂದು ಮಾತ್ರೆಯ ಕಾಲಾವಧಿ. ಒಂದು ಮಾತ್ರೆಯ ಕಾಲಾವಧಿ ಅಂದ್ರೆ ಒಂದು ಚಿಟಿಕೆಯ ಸಮಯ. ಗೊತ್ತಿದೆಯಾ? ಎಷ್ಟು ಸರಳವಾಗಿದೆ ನೋಡಿ ಮಕ್ಕಳೇ. ಯಾಕೆಂದ್ರೆ ರಸ್ವ ಸ್ವರ ಹೆಂಗ್ ಹೇಳ್ತೀವಿ, ಅ, ಇ, ಉ, ರು, ಎ, ಓ ಅಂದ್ರೆ ಕ್ಷಣಮಾತ್ರದಲ್ಲಿ ಒಂದು ಚಿಟಿಕೆಯ ಸಮಯದಲ್ಲಿ ಉಚ್ಚಾರಣೆ ಮಾಡತಕ್ಕಂಥವು. ಅಂದ್ರೆ ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ರಸ್ವ ಸ್ವರಗಳು ಅಂತ ಹೇಳಿ ಕರೀತಾ ಹೋಗ್ತಾರೆ. ಹಾಗಾಗಿ ಅಂತಹ ರಸ್ವ ಸ್ವರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟಿದಾವೆ? 6 ಇದಾವೆ. ಆ 6 ಅಕ್ಷರಗಳು ಯಾವ್ಯಾವು ಅನ್ನೋದು ಇಲ್ಲಿದೆ. ಹಾಗಾಗಿ ನಿಮಗಿದು ಗೊತ್ತಾಯ್ತು ಅಂತ ನಾನು ಅನ್ಕೊಳ್ತೀನಿ. ಇನ್ನ ಇದರ ಮುಂದಿನ 2ನೆಯ ವಿಧಕ್ಕೆ ಹೋಗೋಣ. ಯಾವುದದು ಅಂತ ಹೇಳಿದ್ರೆ, ಸ್ವರಗಳಲ್ಲಿ 2ನೆಯ ವಿಧದ ಸ್ವರ ಯಾವುದದು? ದೀರ್ಘ ಸ್ವರ. ದೀರ್ಘ ಸ್ವರಗಳ ಬಗ್ಗೆ ತಿಳಿತಾ ಹೋಗೋಣ ಮಕ್ಕಳೇ. ಇವುಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ, ನಿಮಗೆ ಈಗಾಗಲೇ ರಸ್ವ ಸ್ವರಗಳು ಸಿಕ್ಕಿರೋದ್ರಿಂದ, ಅವು 6 ಸಿಕ್ಕಿರೋದ್ರಿಂದ ಇವು 7, 7, 6, 13 ಆಗಿಬಿಡುತ್ತೆ ಒಟ್ಟು ಸ್ವರಗಳ ಸಂಖ್ಯೆ. ಇದು ಬಹಳ ಸರಳ ಇದೆ ಮಕ್ಕಳೇ. ಇದರ ವ್ಯಾಖ್ಯಾನ ಇದು ಒಂದು ಮಾತ್ರೆಯ ಕಾಲಾವಧಿ ಅಂತ ಬಂದುಬಿಟ್ರೆ, ಇದು ಅದಕ್ಕೆ ಒಂದು ಹೆಚ್ಚಿಗೆ. ಎಷ್ಟು ಅಂತ ಹೇಳಿದ್ರೆ 2 ಮಾತ್ರೆಯ ಕಾಲಾವಧಿಯಲ್ಲಿ. ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಗಮನಿಸ್ತಿದ್ದೀರಾ? 2 ಮಾತ್ರೆಯ ಕಾಲಾವಧಿಯಲ್ಲಿ. ನೀವು ಸಾಧ್ಯವಾದರೆ ನೋಟ್ಸ್ ಅನ್ನ ಮಾಡಿಕೊಳ್ಳೋದು ಬಹಳ ಉತ್ತಮ. 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಸ್ವರಗಳನ್ನ ಏನಂತ ಕರೆದಿದ್ದಾರೆ? ದೀರ್ಘ ಸ್ವರಗಳು. ಏನ್ ಕರೆದಿದ್ದಾರೆ? ದೀರ್ಘ ಸ್ವರಗಳು ಎನ್ನುವರು ಅಥವಾ ಎಂದು ಕರೆಯುವರು ಅಂದ್ರೂ ಕೂಡ ತಪ್ಪಿಲ್ಲ. ಎಷ್ಟು ಮಾತ್ರೆ ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ. 2 ಮಾತ್ರೆಯ ಕಾಲಾವಧಿ ಅಂದ್ರೆ 2 ಚಿಟಿಕೆಯ ಸಮಯ. ಆ ಎಳಿತೀವಿ, ಈ ಎಳಿತೀವಿ ನಾವು. ಹಾಗಾಗಿ ಆ ದೀರ್ಘ ಸ್ವರಗಳು ಯಾವ್ಯಾವು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ದೀರ್ಘಾಕ್ಷರಗಳನ್ನು ನಾವಿಲ್ಲಿ ಬರಿತಾ ಹೋಗ್ತೀವಿ. ಆ, ಈ, ಊ, ರು ಬರೋದಿಲ್ಲ. ದೀರ್ಘ ಸ್ವರ ಎ, ಆಮೇಲೆ ಐ ಕೂಡ ಬರುತ್ತೆ. ಅದಾದ್ಮೇಲೆ ಓ, ಲಾಸ್ಟಿಂದು ಔ. ಈಗ ನೀವು ನೋಡಿ, ಇಲ್ಲಿ ಏನಾದ್ರೂ 1, 2, 3, 4, 5, 6, 7 ಗಮನಿಸ್ತಿದ್ದೀರಾ ಮಕ್ಕಳೇ? ಒಟ್ಟು
ದೀರ್ಘ ಸ್ವರಗಳು ಎಷ್ಟಿದಾವೆ ಅಂತ ಹೇಳಿದರೆ 7 ಅಕ್ಷರಗಳು. ಆ, ಈ, ಉ, ಎ, ಐ, ಓ, ಔ. ಒಟ್ಟು 7 ಅಕ್ಷರಗಳು ಯಾವಿದಾವೆ? ದೀರ್ಘ ಸ್ವರಗಳು ಇದಾವೆ. ದೀರ್ಘ ಸ್ವರಗಳು ಅಂದ್ರೆ 2 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸ್ತೀವಿ. ಅಂದ್ರೆ ಹ್ರಸ್ವ ಸ್ವರಗಳನ್ನ 1 ಮಾತ್ರೆಯಲ್ಲಿ ಉಚ್ಚರಿಸಿದರೆ ಇವುಗಳನ್ನ ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಹೇಳಿದ್ರೆ 2 ಮಾತ್ರೆ. ಹಾಗಾಗಿ ಇವುಗಳನ್ನ ದೀರ್ಘ ಸ್ವರಗಳು ಅಂತ ಹೇಳಿ ಕರೀತಾರೆ. ಇನ್ನ ಲಾಸ್ಟಿಗೆ ಉಳ್ಕೊಂಡಿರ್ತಕ್ಕಂತಹ ಒಂದು ಸ್ವರ ಇದೆ ಮಕ್ಕಳೇ, ಅದು ಯಾವುದು ಅಂತ ಹೇಳಿದ್ರೆ ಪ್ಲುತ ಸ್ವರ ಅನ್ನುವಂಥದ್ದಿದೆ. ಈ ಪ್ಲುತ ಸ್ವರ ಅಂದ್ರೆ ಏನು? ಬಹಳ ಸರಳವಾಗಿದೆ ಮಕ್ಕಳೇ, ಸ್ವಲ್ಪ ಗಮನ ಕೊಡಿ. ಇದ್ರ ಬಗ್ಗೆ ತಿಳಿಯೋದು ಅಂತಹ ಕಷ್ಟದ ವಿಷಯ ಏನೂ ಇಲ್ಲ. ಯಾವುದ್ರ ಬಗ್ಗೆ? ಪ್ಲುತ ಸ್ವರದ ಬಗ್ಗೆ. ಇದ್ರ ಬಗ್ಗೆ ಏನ್ ಹೇಳ್ತಾರಂದ್ರೆ, ವ್ಯಾಖ್ಯಾನವನ್ನ ಹೇಳೋದಾಯ್ತಪ್ಪ ಅಂತ ಹೇಳಿದ್ರೆ, ಅದು 1 ಮಾತ್ರೆ ಆದ್ರೆ ಹ್ರಸ್ವ ಸ್ವರ, 2 ಮಾತ್ರೆ ಆದ್ರೆ ದೀರ್ಘ ಸ್ವರ, ಇನ್ನ ಇದಕ್ಕಿಂತನೂ 1 ಜಾಸ್ತಿ ಅಂದ್ರೆ ಎಷ್ಟಪ್ಪ ಅಂತ ಹೇಳಿದ್ರೆ 3 ಮಾತ್ರೆಯ ಕಾಲಾವಧಿಯಲ್ಲಿ. ಎಷ್ಟು? 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳನ್ನ ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಪ್ಲುತ ಸ್ವರಗಳು ಅಂತ ಹೇಳಿ ಕರೀತಾ ಹೋಗಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ಇವು ಯಾವ್ಯಾವು ಅನ್ನೋದಕ್ಕೆ ನಾನು ಹಾಗೆ ಉದಾಹರಣೆಯನ್ನ ಕೊಡೋದಾಯ್ತು ಅಂದ್ರೆ, ನೋಡಿ ಇಲ್ಲಿ ಅಯ್ಯೋ ಅಥವಾ ಅಮ್ಮ. ಇದು ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದಿಷ್ಟು ಎಳೆದು ಹೇಳ್ತೀವಿ ಮಕ್ಕಳೇ, ಗಮನ ಆಯ್ತಾ? ಅಂದ್ರೆ 3 ಮಾತ್ರೆಯ ಕಾಲಾವಧಿ, 2 ಮಾತ್ರೆನೂ ಅಲ್ಲ. 2 ಮಾತ್ರೆ ಅಂದ್ರೆ ಯಾವುದು ಅಂತ ಹೇಳಿದ್ರೆ ದೀರ್ಘ ಸ್ವರ. ಅಂದ್ರೆ 2 ಮಾತ್ರೆಗಿಂತ ಇನ್ನೊಂಚೂರು ಎಳಿತೀವಿ. 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸುವ ಸ್ವರಗಳು. ಇದಕ್ಕೆ ಇನ್ನೊಂದು ವ್ಯಾಖ್ಯಾನವನ್ನು ಕೂಡ ಕೊಡ್ತಾರೆ ಮಕ್ಕಳೇ. ಅದೇನು ಅಂತ ಹೇಳಿದ್ರೆ, ದೀರ್ಘ ಸ್ವರವನ್ನ ಇನ್ನೂ ಎಳೆದು ಉಚ್ಚರಿಸುವ ಅಕ್ಷರಗಳನ್ನ ಪ್ಲುತ ಸ್ವರ ಅಂತಾರೆ. ಮತ್ತೊಮ್ಮೆ ಹೇಳ್ತೀನಿ ನಾನು, ದೀರ್ಘ ಸ್ವರವನ್ನ ಇನ್ನೂ ಎಳೆದು, ಈಗಾಗಲೇ ದೀರ್ಘ ಸ್ವರವನ್ನ ಎಷ್ಟು ಬಾರಿ? 2 ಬಾರಿ, 2 ಮಾತ್ರೆಗಳ ಲೆಕ್ಕಾಚಾರದಲ್ಲಿ ಎಳಿತೀವಿ ನಾವು. ಅದನ್ನ ಇನ್ನೂ ಒಂದು ಸ್ವಲ್ಪ ಎಳೆಯೋದು, ಅದು ಎಲ್ಲಿಗೆ ಲೆಕ್ಕ ಸಿಕ್ಬಿಡುತ್ತೆ? 3 ಮಾತ್ರೆಯ ಲೆಕ್ಕ. ಇಲ್ಲಿ ಉದಾಹರಣೆ ಹೇಳ್ತಿದ್ದೀನಿ ನೋಡಿ, ಅಯ್ಯೋ, ಅಮ್ಮ, ಅಣ್ಣ ಅಂಥೇಳಿ ಇನ್ನೊಂದಿಷ್ಟು ಎಳೆಯೋದು. ಹಾಗಾಗಿ 3 ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಏನಂತ ಕರೆದ್ರು ಅಂದ್ರೆ ಪ್ಲುತ ಸ್ವರಗಳು ಅಂತ ಹೇಳಿ ಕರೆದ್ರು. ಇಲ್ಲಿಗೆ ಮಕ್ಕಳೇ ನಾವು ಏನನ್ನ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ, ವರ್ಣಮಾಲೆಯ ಮೊದಲ ವಿಧ ಆಗಿರತಕ್ಕಂತಹ ಸ್ವರಗಳಲ್ಲಿ ಬರುವಂತಹ 3 ರೀತಿಯ ವಿಧಗಳು, ಹ್ರಸ್ವ ಸ್ವರ, ದೀರ್ಘ ಸ್ವರ, ಹಾಗೇನೆ ಪ್ಲುತ ಸ್ವರಗಳ ಬಗ್ಗೆ ನಾವು ಈ ದಿನದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇದಿಷ್ಟು ವಿಷಯ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ನಾನು 2ನೆಯ ವಿಧವಾಗಿರತಕ್ಕಂತಹ ಯೋಗವಾಹಕಗಳ ಬಗ್ಗೆ ನಾವು ತಿಳಿಯೋಣ. ಅದಕ್ಕೂ ಮುಂಚೆ ಈ ದೀರ್ಘ ಸ್ವರದಲ್ಲಿ 2 ವಿಶೇಷವಾದ ಅಕ್ಷರಗಳಿದಾವೆ ಮಕ್ಕಳೇ. ಒಂದು ಐ ಮತ್ತೆ ಇನ್ನೊಂದು ಔ. ಇವುಗಳನ್ನ ಕನ್ನಡ ವರ್ಣಮಾಲೆಯಲ್ಲಿ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರೀತಾರೆ. ಇವನ್ ಯಾಕೆ ಸಂಧ್ಯಾಕ್ಷರಗಳು ಅಂತ ಹೇಳಿ ಕರೀತಾರೆ ಅನ್ನೋದನ್ನ ತಿಳ್ಕೊಂಡು ಯೋಗವಾಹಕಗಳ ಬಗ್ಗೆ, ಮುಂದಿನ ವಿಷಯದ ಬಗ್ಗೆ ನಾವು ಬರೋಣ ಅನ್ನೋ ಮಾತನ್ನ ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಇದನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಏನಾದರೂ ವಿಷಯಗಳನ್ನು ನಾನು ಹೇಳೋದನ್ನ ಮರೆತಿದ್ರೆ ಅದನ್ನ ತಿಳಿಸಿ. ಮುಖ್ಯವಾಗಿ ಮಕ್ಕಳಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇಂದಿನ ತರಗತಿಯನ್ನ ನಾನು ಇಲ್ಲಿಗೆ ನಿಲ್ಲಿಸಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಧನ್ಯವಾದಗಳು.